ಯಪ್ಪ ಗುರು, ನಾನು ಇವತ್ತೇ ಸ್ಪೀಡ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋ. ಬೆಳಗ್ಗೆನೆ ಖಾಲಿ ರೋಡ್ ತೋರಿಸ್ತಿದ್ದೀನಿ ಅಂತ ಅನ್ಕೋಬೇಡಿ. ಇವತ್ತು ಯಾಕಪ್ಪ ಅಂತಂದರೆ ಇಲ್ಲಿ ಯಾಕೆ ನಿಂತಿದ್ದೀವಿ ಅಂದರೆ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಅನ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೊರಟಿದ್ದೀವಿ. ಹೊರಡೋಕೆ ಆಲ್ರೆಡಿ ನಮ್ಮ ರಥ ಬೈಕ್ಗಳು ಸ್ಟಾರ್ಟ್ ಆಗಿದ್ದಾವೆ, ಹುಡುಗರು ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಹೊರಡೋ ಸಮಯ. ನೋಡಿ, ನನ್ನ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದರೆ ಈ ಫೇಸ್ ಗೊತ್ತಿರುತ್ತೆ ನಿಮಗೆ. ಇವನ್ನೆಲ್ಲಾದ್ರೂ ನೋಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ನಮ್ಮ ಡ್ಯೂಕ್ ಪರಮ ಹೊಸ್ದಾಗಿ ನಮ್ಮ ಯೋಗಿ ಇವತ್ತು ಜಾಯ್ನ್ ಆಗಿದ್ದಾನೆ. ಸೊ ಸದ್ಯಕ್ಕೆ ಹೊರಡೋಣ, ಟೈಮ್ ಆಗಿದೆ, ಯಾಕಕ್ಕೆ ರೆಡಿ ಆಯ್ತವ್ರೆ. ನಂಗೆ ಸೀರಿಯಸ್ ಗೈಸ್, ಬೆಳಗ್ಗೆ ಇಷ್ಟೊಂದು ಜನ ಓಡಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ನಾವೆಲ್ಲ ಹಿಂಗೆ ವರ್ಕ್ ಡೇಸಲ್ಲೆಲ್ಲ ಬೆಳಗ್ಗೆ ಬೇಗ ಹೇಳ್ಬೇಕಂದ್ರೆ 9-10 ಗಂಟೆ ಆದರೂ ಎದ್ದಿರಲ್ಲ. ಇವತ್ತು ಎಲ್ಲೋ ರೈಡ್ ಹೋಗೋಣ ಅಂತಂದರೆ 4 ಗಂಟೆಗೆ ಎದ್ಬಿಟ್ಟಿದ್ದೀವಿ. ಅಯ್ಯಪ್ಪ, ಬೆಳಗ್ಗೆ ರೈಡ್ ಮಾತ್ರ ಏನು ಸಖತ್ತಾಗಿರುತ್ತೆ. ಬಟ್ ನನಗೆ ಆಗ್ತಿರೋದು ಇವಾಗ ಫಸ್ಟು ನಾನು ಈ ಥರ ಹೋಗ್ತಾ ಇರೋದು. ಅದಕ್ಕೋಸ್ಕರ ನಮ್ಮ ಬೈಕ್ ರೈಡರ್ಸ್ ಎಲ್ಲ ಬೆಳಗಿನ ಜಾವ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ತಾರೆ ಅಂದ್ಕೊಂಡೆ. ಎಷ್ಟೊಂದು ಜನ ರೈಡರ್ಸ್ ಗೊತ್ತಾ ಬೆಳಗ್ಗೆನೆ. ಬಟ್ ನಾನು ಎದುರುಗಡೆ ಇವಾಗ ತಾನೇ ZX 10RR ಹೋಯ್ತು. ಯಾವ ರೇಂಜಲ್ಲಿ ಅದು ಗೊತ್ತಾ, ಯಪ್ಪ ಕ್ರೇಜಿ ಸಖತ್ತಾಗಿತ್ತು ಮಾತ್ರ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಒಂದು ರೈಡ್ ಬಿಟ್ರೆ ಮನುಷ್ಯನ ಮೂಡೇ ಒಂಥರ ಚೇಂಜ್ ಇರುತ್ತೆ. ತುಂಬ ಖುಷಿ ಆಗುತ್ತೆ ಬೆಳಗ್ಗೆನ ರೈಡ್ ಮಾಡೋಕ್ಕೆ. ಬಟ್ ಎಷ್ಟೋ ಹುಡುಗರುಗಳು ಕನಸಲ್ಲವ, ಎಷ್ಟೋ ಹುಡುಗರು ಕನಸು ಕಟ್ಟಿರ್ತಾರೆ ಈ ಥರ. ಅವ್ರು ದುಡಿದ್ಬಿಟ್ಟು ಒಂದು ಒಳ್ಳೆ ಗಾಡಿ ತೊಗೊಂಡು ಜೊತೆಯಲ್ಲೇ ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನ ಹಾಕೊಂಡು ವಾರ ಪೂರ್ತಿ ಒಂದು ಕಡೆ ಕೆಲಸ ಮಾಡ್ಕೊಂಡು ವೀಕೆಂಡಲ್ಲಿ ಈ ಥರ ಒಂದು ಟ್ರಿಪ್ಗಳು ಹೊಡಿತಾ ಇದ್ದರೆ ಯಾವ ರೇಂಜಲ್ಲಿ ಇರುತ್ತೆ ಹೇಳಿ. ಇನ್ನೇನು ಬೇಡ ಬೇರೆ, ಆರಾಮಾಗಿ ಜಾಲಿ ಫುಲ್ ಜಾಲಿ. ಒಂಥರ ವೆದರೇ ಸಖತ್ ಇಷ್ಟ ಆಗ್ತದೆ ನನಗೆ. ನೋಡಿ ಒಳ್ಳೆ ಯಾವ ಥರ ಇದೆ ವೆದರು ನೋಡೋಕ್ಕೆ. ಭಾರಿ ಖುಷಿ ಆಯ್ತದೆ ನನಗೆ. ಖುಷಿ ಖಂಡಿತವಾಗ್ಲೂ ಗ್ಯಾರಂಟಿ. ನಮ್ಮಮ್ಮ ಏನಾದರೂ ಈ ವಿಡಿಯೋ ನೋಡಿದ್ರೆ ಕ್ಯಾಕರ್ಸ್ ಮಕ್ಕುಗಿಯೋದು ಗ್ಯಾರಂಟಿ. ಮನೇಲಿ ಅವ್ರು ಏನಾದರೂ ಇದ್ದಾಗ ಬೆಳಗ್ಗೆ ಬೇಗ ಹೇಳೋ ಅಂದರೆ ಹ್ಞೂ ಅನ್ಕೊಂಡೆ 9 ಗಂಟೆ ಮಾಡ್ಬಿಟ್ಟಿರ್ತೀವಿ. ಇದು ನೋಡಿ, ನಾವೆಲ್ಲೋ ಒಂದು ರೈಡ್ ಹೋಗ್ಬೇಕಂತಂದ್ರೆ ಎಷ್ಟು ಬೇಗ ಎದ್ಬಿಟ್ಟು ರೆಡಿಯಾಗಿ ಇಷ್ಟೊತ್ತು ಬೇಗ ಎಲ್ಲ ಸ್ನಾನ ಮಾಡ್ಕೊಂಡು ಎದ್ದು ಹೋಯ್ತಿದ್ದೀವಿ ಅಂದರೆ ಅಷ್ಟೇ. ಯಪ್ಪ ಸೂಪರ್ ಆಗಿದೆ ವೆದರ್ ಮಾತ್ರ. ನಂಗೆ ಸಖತ್ ಇಷ್ಟ ಆಯ್ತದೆ. ಓ ಆಂಜನೇಯ, ಜೈ ಆಂಜನೇಯ. ಆಟೋ ಟ್ರಕ್ಕು ಮಧ್ಯೆ ನುಗ್ಗಿಸ್ಕೊಂಡು ಹೋಗ್ಬೇಕು ನಾವು. ಆ್ಯಕ್ಚುಲಿ ಪಾಪ ಹುಡುಗರಿಗೆ ಬೆಳಗ್ಗೆ ಬೇಗ ಹೇಳೋ ಅಂತ ಹೇಳ್ಬಿಟ್ಟು ನಾವೇ ಲೇಟಾಗಿ ಎದ್ಬಿಟ್ಟಿದ್ದೀವಿ. ಅವ್ನು ರೆಡಿ ಆಗ್ಬಿಟ್ಟು 1/2 hour ಕಾಯ್ತಾ ಇದ್ದಾನೆ, ನಾವು ಲೇಟಾಗಿ ಬಂದಿದ್ದೀವಿ. ಏನು ಸಖತ್ತಾಗಿದೆ ಅಲ್ಲ. ನಾವೇ ಎಬ್ಬಿಸ್ತಿದ್ದೀವಿ, ಲೇಟ್ ಮಾಡ್ತೀಯ ಅಂತ. ನಾವೇ ಲೇಟ್ ಆಗ್ಬಿಟ್ಟಿದ್ದೀವಿ ಆಲ್ರೆಡಿ. ಏನು ಮಾಡೋಕ್ಕಾಗಲ್ಲ, ಆಗ್ತದೆ ಸಮ್ಟೈಮ್ಸ್, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಗ್ಯಾಪು ಕೊಡ್ರಪ್ಪ, ಎಲ್ಲಾದರೂ ಗ್ಯಾಪ್ ಕೊಡ್ರಿ, ನುಗ್ಸೋಣ ನಾವು. ಜಾಗನೇ ಇಲ್ವಲ್ಲ, ಜಾಗ ಕೊಡ್ತಾ ಇಲ್ವಲ್ಲ. ಬಾ
ಅಪ್ಪ ಗುರು, ನಾನು ಇವತ್ತು ಸ್ಪೀಡ್ ಓಡಿಸ್ತಿರೋದಿಲ್ಲ, ಈ ರೇಂಜಲ್ಲಿ ಹೋಗುತ್ತಾ? ಕ್ರೇಜಿ ಮಾತ್ರ. ನಾನು ಯಾವತ್ತು ಇದು ತೊಗೊಂಡಾಗಿಂದನೂ ಎಷ್ಟು ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 70-80 ಅಷ್ಟೇ ಲಾಸ್ಟು. ಆವಾಗಲೇ ನಮ್ಮ ಗಣಿ ಬರ್ಬೇಕಾದ್ರೆ ಒಂದು 80 ನುಗ್ಸ. ನಾನು ಇಷ್ಟೊಂದು ಸ್ಪೀಡ್ ಓಡಿಸ್ತಾ ಇರೋದೇ ಫಸ್ಟ್ ಟೈಮ್ ಇವತ್ತಿದ್ದೀನ. ನಾನು ಇನ್ನೂ ಪೂರ್ತಿ ಹಿಡ್ದಲ್ಲ, ಹಿಡಿದ್ರೆ ಇನ್ನು ಎಷ್ಟು ಹೋಗ್ಬೋದು ಇದು. ಅಪ್ಪ ರಾಮ, ಏನು ಹೇಳು, ಸೈಕ್ ಇದಕ್ಕೆ ಅಪ್ಪ ರಾಮ ಸಾಕು. ಇಷ್ಟ ನಿಧಾನವಾಗಿ ಹೋಗೋಣ, ಜಾಸ್ತಿ ಸ್ಪೀಡ್ ಬೇಡ. ಗಾಡಿ ಹಂಗೆ ಎಷ್ಟು ಓಡಿಸ್ತಾ ಇದ್ರು ಓಡಿಸ್ತಾನೆ ಇರ್ಬೇಕು ಅನ್ಸುತ್ತೆ. ಸೊ ಓಕೆ, ನಾವೊಂದು ಲಿಮಿಟಲ್ಲಿ ಇರೋಣ. ಶಪ್ಪ, ಹಪ್ಪಳ ಹಲ್ತೈತೆ, ಹೇಳ್ಕೊಳಕ್ ಆಯ್ತಾ ಇಲ್ಲ, ಅದೆಲ್ಲ ಫೀಲಿಂಗ್ಸು ಸಖತ್ ಕ್ರೇಜಿ. ಹೋಯ್ತಾ ಇರ್ಬೇಕು ಈ ಥರ ಎಲ್ಲ ಟ್ರಿಪ್ಗಳು, ಸಖತ್ತಾಗಿರುತ್ತೆ ಒಂಥರ. ಟೀ ಬ್ರೇಕ್ ಅಲ್ಲ, ಇನ್ನು ಇವಾಗ ತಾನೇ ಇಲ್ಲಿ ಬಂದಿದ್ದೆ ನನ್ನ ಮಗನೇ, ಆಲ್ರೆಡಿ ಬ್ರೇಕ್ ಬೇಕಾಯ್ತಾ ನಿನಗೆ? ಭಯ ಆಯ್ತೈತೆ, ಇದು 2 ವಾರ ನಿಲ್ಸೋದು ಗಾಡಿ ಹೊಡಿಯಕ್ಕೆ ಭಯ ಆಯ್ತೈತೆ. ಅಲ್ಲ, ಹಂಗೊಂದು ಹೆಲ್ಮೆಟ್ ಹಾಕೊಂಡು ಕರ್ಕೊಂಬಂದಿಲ್ವಲ್ಲ ನೀನು? ಶಬಾಷ್, ಇಬ್ರು ಸಖತ್ತಾಗಿದಾರ. ಎಲ್ಲ ಕಿತ್ತಾಕೋರ್ ಮನೆ ಹತ್ರ. ಗೈಸ್, ಹುಡುಗ ಗಾಡಿ ನೋಡಿ, ಯಾರೋ ತಿನ್ಕೊಂಬಿಟ್ಟಾರ ಮನೆ ಹತ್ರ. ಮಗನೇ ಸುಳ್ಳು ಹೇಳ್ಬೇಡ, ನೀನು ಟೈರ್ ಹಾಕಿದೆ ಎಲ್ಲ ಮಾರಿದ್ದೀನಿ ಅಂತ ಹೇಳು. ನೋಡಿ, ಗಾಡಿಗೆ ಸ್ಪೇರ್ಸ್ ಹಾಕಕ್ಕೆ ಸ್ಪೇರ್ಸ್ ಮಾಡ್ಬಿಟ್ಟು ಸ್ಪೇರ್ ಹಾಕೋಡೆ. ಸೊ ಟೈಮ್ ಬಂದು 6:30. ನಮ್ಮ ಪ್ಲಾನ್ ಇದ್ದಿದ್ದು ಆ್ಯಕ್ಚುಲಿ 6:30 ಅನ್ನೋದಕ್ಕೆ ಅಲ್ಲಿ ಇರಬೇಕಾಗಿತ್ತು, ಬಟ್ ಇನ್ನೂ ಇಲ್ಲ, ಇನ್ನೂ ರೋಡಲ್ಲಿದ್ದೀವಿ. ಎಲ್ಲ ಆಗಿದ್ದು ಇವನಿಂದಲ್ಲ, ನನ್ನ ಮಗನಿಂದ. ನಮ್ಮ ಡ್ಯೂಕ್ ಬಾಯ್ಸ್ ಅವೆಲ್ಲ ನಿನ್ನ ಫ್ರೆಂಡ್ಸ್. ಅವು ಫ್ರೆಂಡ್ಸ್ನ ಫ್ರೆಂಡ್ ಮೀಟ್ ಮಾಡಕ್ಕೆ ಬಂದವನೇ, ಹಿಂಗೆ ನಡಿ. ಗೈಸ್, ಏನು ಕದ ಹೇಳಿ, ಇವನ ಹೆಸರು ಪರಮ ಅಲ್ಲ, ಕರ್ಮ. ಇವ್ ನಮ್ಮ ಜೊತೆ ಇದ್ದಾಗೆಲ್ಲ ಏನಾದ್ರು ಒಂದು ಐತಾನೆ ಇರ್ತದೆ, ಅದಕ್ಕೋಸ್ಕರ ಇವನ ಹೆಸರು ಕರ್ಮ ಅಂತ ಇಟ್ಬಿಟ್ಟಿದ್ದೀವಿ ನಾವು, ಪರಮ ಅಂತ ತೆಗೆದು. ಏನಂತ